ಏನಾದರೂ ಅವಕಾಶ ಕೊಡಬೇಕು? ನೋಡ್ರಿ, ಅವರು ಇದು ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಸನಾತನ ಧರ್ಮದ ಒಂದು ಪದ್ಧತಿ. ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡೋದು. ಸಾಕಷ್ಟು ಮಂದಿ ಮಹಿಳೆಯರು ಅದಾರ, ದಲಿತ ಮಹಿಳೆಯರು ಅದಾರ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲೇನು ಕಡಿಮೆ ಇಲ್ಲ. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿಣ ಕುಂಕುಮ ಅಂತೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡಿದಂಥವ್ರು ಇವ್ರಿಗೇನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಲ್ಲ, ಏನೋ ಅವ್ರ ಅಪ್ಪಂದ, ಏನು ಔರಂಗಜೇಬಂದ, ಟಿಪ್ಪು ಸುಲ್ತಾನ್ದ? ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಅಂತ ಹೇಳ್ತೀವಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ಅಂತ ಹೇಳೋ ತಾಕತ್ತು ದಮ್ಮ ಡಿ.ಕೆ. ಶಿವಕುಮಾರ್ಗೈತೆ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ. ಹೌದು, ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳದಾವ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರೇನ್ರಿ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋರು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧಮ್ಮ. ಅದು ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತೆ? ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ.